Hi my dear students, welcome back to my class. Hope everyone are fine. So ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಈ ಲೆಸನ್ ಗೆ ರಿಲೇಟೆಡ್ ಆದಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಕಾನ್ಸೆಪ್ಟ್ ಅಂತ ಹೇಳೋದಕ್ಕಿಂತ ಎಕ್ಸಾಮ್ ಅಲ್ಲಿ ಈ ಲೆಸನ್ ಗೆ ರಿಲೇಟೆಡ್ ಆಗಿರುವಂತ ಕ್ವೆಶ್ಚನ್ಸ್ ಒಂದ್ ವೇಳೆ ನಿಮ್ಮ ಬಗ್ಗೆ ಕೊಟ್ಟಾಗ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು ಅನ್ನೋದು ಒಂದು ಬಿಗ್ ಸ್ಟ್ರಾಟಜಿ. Okay, see actually ಹೇಳಬೇಕಂದ್ರೆ periodic classification of elements is not a tough at all. So ತುಂಬಾ ಸಿಂಪಲ್ ಲೆಸನ್. ಇದರಲ್ಲಿ ಕೆಲವೊಂದು ಟಿಪ್ಸ್ ಇದೆ. ಏನಂದ್ರೆ ಏನೇನು ಓದ್ಕೊಳ್ಬೇಕು. ಆ ಕಾನ್ಸೆಪ್ಟ್ ನ ಓದ್ಕೊಂಡ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಆನ್ಸರ್ ಗೈಸ್. ಯು ಬಿಲೀವ್ ಮೀ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಆನ್ಸರ್ ಫಾರ್ ಆಲ್ ದ ಕ್ವೆಶ್ಚನ್ಸ್. ಓಕೆ, ಎಸ್. ಫಸ್ಟ್ ಆಫ್ ಆಲ್ ಈ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಇದಕ್ಕೆ ರಿಲೇಟೆಡ್ ಆಗಿರುವ ಅಂದರೆ ಈ ಲೆಸನ್ನ ನೀವು ತಿಳ್ಕೊಳ್ಬೇಕು ಅಂದರೆ ಈ ಲೆಸನಲ್ಲಿ ಬರುವಂಥ ಎಲಿಮೆಂಟ್ಸ್ನ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಯು ಮಸ್ಟ್ ನೋ ಅಬೌಟ್ ಫಸ್ಟ್ 20 ಎಲಿಮೆಂಟ್ಸ್. ಸೊ ಫಸ್ಟ್ 20 ಎಲಿಮೆಂಟ್ಸ್ ಯಾವ್ದ್ಯಾವುದು, ಅದರ ಅಟಾಮಿಕ್ ನಂಬರ್ ಏನು, ಅದನ್ನು ಪೀರಿಯಡ್ ವೈಸ್ ಗ್ರೂಪ್ ವೈಸ್ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಒಂದು ಶಾರ್ಟ್ ವಿಡಿಯೋದಲ್ಲಿ. ಸೊ ಈ ಲೆಸನ್ಗೆ ರಿಲೇಟೆಡ್ ಆಗಿರುವಂಥ ಸರ್ಟೈನ್ ವಿಡಿಯೋನ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ವಿತೌಟ್ ಫೇಲ್ ನೋಡಿ. ಓಕೆ, ಸೊ ಎಸ್, ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳಿದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ನೀವು ನೋಡಬೇಕಾಗಿರೋದು ಲಾಸ್ ಕಡೆ. ಸೊ 4 ಲಾಸ್ ಇದೆ. ಸೊ ಫಸ್ಟ್ 4 ಲಾಸ್ ನೀವು ಮರೀದೆ ತಿಳ್ಕೊಳ್ಳಿ, ಯಾಕೆಂದರೆ ಯಾವುದಾದ್ರೂ ಒಂದು ಲಾ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ಸೊ 4 ಲಾಸ್ ಇದೆ. ದೇರ್ ಆರ್ 4 ಲಾಸ್. ಸೊ ಯಾವುದು 4 ಲಾಸ್? ಯು ನೋ ದ ಫಸ್ಟ್ ಒನ್ ಈಸ್ ದ ಡಾಬರಿನರ್ ಟ್ರಯಾಡ್ ಲಾ. ಟ್ರಯಾಡ್ ಅಂತ ಹೇಳ್ತಾ ಇದ್ದೀವಿ. ಟ್ರಯಾಡ್ ಅಂದ್ರೆ ಏನು? ಅ ಗ್ರೂಪ್ ವಿಚ್ ಇಸ್ ಕನ್ಸಿಸ್ಟಿಂಗ್ ಆಫ್ 3 ಎಲಿಮೆಂಟ್ಸ್. ಸೊ 3 ಎಲಿಮೆಂಟ್ಸ್ ಇರುವಂತ ನೋಡಿ, ಈಗ ಒಂದು ಈ ಗ್ರೂಪ್ ಇದೆಲ್ಲ, ಈ ಗ್ರೂಪ್ ಅಲ್ಲಿ ಎ ಅನ್ನೋ ಒಂದು ಎಲಿಮೆಂಟ್, ಬಿ ಅನ್ನೋ ಒಂದು ಎಲಿಮೆಂಟ್, ಸಿ ಅನ್ನೋ ಒಂದು ಎಲಿಮೆಂಟ್, 3 ಎಲಿಮೆಂಟ್ ಇರುತ್ತೆ. ಸೊ ಈ ರೀತಿ ಎಷ್ಟು ಗ್ರೂಪ್ ಇರುತ್ತೆ? 3 ಗ್ರೂಪ್ ಇರುತ್ತೆ. ಸೊ ಇದನ್ನ ನಾವೇನು ಹೇಳ್ತೀವಿ? ವಿ ವಿಲ್ ಕಾಲ್ ಇಟ್ ಅಸ್ ಟ್ರಯಾಡ್. ಸೊ ಇದಕ್ಕೆ ನಾವು ಟ್ರಯಾಡ್ ಲಾ ಅಂತ ಹೇಳ್ತೀವಿ. ಸೊ ಟ್ರಯಾಡ್ ಲಾ ಏನು ಹೇಳುತ್ತೆ? The atomic mass of the middle element is the sum of the atomic mass of other 2 elements. Just giving ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ಎಲಿಮೆಂಟ್ ಯಾವುದೇ ಆಗಿರ್ಬೋದು, ಎಕ್ಸಾಮಲ್ಲಿ ನಿಮಗೆ ಇದನ್ನೇ ಕೊಡ್ತಾರೆ ಅಂತ ಹೇಳಕ್ ಬರಲ್ಲ. ನೋಡಿ, ಎ ಅನ್ನೋ ಒಂದು ಎಲಿಮೆಂಟ್ ಇದೆ, ಬಿ ಅನ್ನೋ ಒಂದು ಎಲಿಮೆಂಟ್ ಇದೆ, ಸಿ ಅನ್ನೋ ಒಂದು ಎಲಿಮೆಂಟ್ ಇದೆ. ಎಕ್ಸಾಮಲ್ಲಿ ಒಂದು ವೇಳೆ ಎ ಅನ್ನೋ ಎಲಿಮೆಂಟ್ನ ಓಕೆ ಅಟಾಮಿಕ್ ಮಾಸ್ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ 12 ಆಗಿರುತ್ತೆ, ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ಸಿ ಅನ್ನೋ ಒಂದು ಎಲಿಮೆಂಟ್ನ ಅಟಾಮಿಕ್ ಮಾಸ್ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ 14 ಆಗಿರುತ್ತೆ ಅಂತ ಅನ್ಕೊಳ್ಳಿ. ಸೊ ಈ ಬಿ ಅನ್ನೋ ಅಟಾಮಿಕ್ ನಂಬರ್ನ ಮಾಸ್ ಏನು? ದಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಡಾಬರಿನರ್ ಟ್ರಯಾಡ್ ಲಾ ಸೇಸ್. ದ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್ ಈಸ್ ದ ಸಮ್ ಆಫ್ ದ ಅಟಾಮಿಕ್ ಮಾಸ್ ಆಫ್ ಅದರ್ 2 ಎಲಿಮೆಂಟ್ಸ್. ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಸಿಂಪಲ್ ಗೈಸ್, ನೋಡಿ, ಜಸ್ಟ್ ಆ್ಯಡ್ ಮಾಡಿ. ಎಲಿಮೆಂಟ್ ಎ ಇಸ್ 12, ಎಲಿಮೆಂಟ್ ಸಿ ಈಸ್ 14. ಓಕೆ, ಇಟ್ಸ್ ಮಾಸ್ ನಂಬರ್ ಈಸ್ 14. ಏನು ಮಾಡ್ತೀರಾ? ಆ್ಯಡ್ ಮಾಡಿ, ಡಿವೈಡ್ ಬೈ 2 ಮಾಡಿ. 12 + 14 ಏನಾಗುತ್ತೆ? ಇಟ್ ಈಸ್ ಓಕೆ 26 ಆಗುತ್ತೆ. ಓಕೆ, 26 ಡಿವೈಡೆಡ್ ಬೈ 2. ಸೊ ಏನಾಯಿತು? 2 1s are 2 1s are 2 3s are. ಸೊ ನಮ್ಗೇನು ಬಂತು? 13 ಬಂತು. ಸೊ ದಿಸ್ 13 ಎಕ್ಸಾಕ್ಟ್ಲಿ ಇಸ್ ದ ಮಾಸ್. ಸೊ ಒಂದೊಂದು ಸತಿ ಏನಾಗುತ್ತೆ? 13 ಆಗಿರುತ್ತೆ ಈ ಎಲಿಮೆಂಟ್ನ ಅಟಾಮಿಕ್ ಮಾಸ್, ಅಥವಾ ಆವರೇಜ್ ಅಂತ ನಾವು ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದೀವಿ. ಸೊ ಇದು 13.5 ಆಗಿರ್ಬೋದು, 12.5 ಆಗಿರ್ಬೋದು, 14 ಆಗಿರ್ಬೋದು, ನಿಯರ್ ಬೈ ಆಗಿರುತ್ತೆ. ಬಟ್ ಕ್ಲೋಸ್ ರಿಲೇಶನ್ಶಿಪ್ ಅಂತೂ ಇರುತ್ತೆ. ದಟ್ ಈಸ್ ವೈ ದ law says, okay, the atomic mass of middle element is the sum of the average of the other 2 elements. Okay, I think ನಿಮಗೆ ಈ ಕಾನ್ಸೆಪ್ಟ್ನ ಐಡಿಯಾ ಬಂದಿದೆ. ಸೊ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೋಟ್ಸನ್ನು ಬೈ ಈವ್ನಿಂಗ್ ಶೇರ್ ಮಾಡ್ತೀನಿ. ಸೊ ಎಟ್ ಟು ಬಿ ಟೈಪ್ಡ್. ಸೊ ಈ ವರ್ಷಕ್ಕೆ ನಾನು ಮಾಡಿಫೈ ಮಾಡಿದ್ದೀನಿ. ಫೈನ್. ಆ್ಯಂಡ್ ಈವನ್ ದ ಯೂಟ್ಯೂಬ್ನಲ್ಲೂ ಕೂಡ ನಾನು ಲಿಂಕನ್ನು ಕೊಡ್ತೀನಿ ನೋಟ್ಸ್, ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವರ್ ಫೈಂಡಿಂಗ್ ದಟ್ ಟೆಲಿಗ್ರಾಮ್ನಲ್ಲಿ ಲೈಕ್ ಜಾಯ್ನ್ ಆಗೋಕ್ಕೆ ಆಗ್ತಿಲ್ಲ ಅಂತ. ಐ ಸಜೆಸ್ಟ್ ಯು ಟು ಜಾಯ್ನ್ ಫಾರ್ ಮೈ ಟೆಲಿಗ್ರಾಮ್ ಗ್ರೂಪ್. ಯಾಕೆ ಅಂದರೆ ಸೊ ನಾನು ಏನೇನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಅಥವಾ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಬೇರೆ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರೋದನ್ನು ಕೂಡ ಸಮ್ಟೈಮ್ಸ್ ಐ ಕೀಪ್ ಆನ್ ಶೇರಿಂಗ್ ಇನ್ ಮೈ ಗ್ರೂಪ್. ಸೊ ಇಟ್ ಈಸ್ ಅನ್ ಅಡ್ವಾಂಟೇಜ್ ಫಾರ್ ಯು. ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ಓಕೆ, ಸೊ ದಟ್ ಇಸ್ ದ ಫಸ್ಟ್ ಲಾ. ಸೆಕೆಂಡ್ ಲಾ ಏನು ಹೇಳುತ್ತೆ? ಸೆಕೆಂಡ್ ಲಾ ಈಸ್ ದ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಗೈಸ್. ಸೊ ಐ ಜಸ್ಟ್ ರೈಟ್ ಶಾರ್ಟ್ ಫಾರ್ಮೆಟ್ ಬಿಕಾಸ್ ಟು ಸೇವ್ ದ ಟೈಮ್. ಓಕೆ, ನಿಮ್ಮ ಜೊತೆ ಹೇಗೂ ನಾನು ಟೆಲಿಗ್ರಾಮಲ್ಲೂ ಹಾಗೂ ಯೂಟ್ಯೂಬ್ನಲ್ಲೂ ಕೂಡ ನೋಟ್ಸ್ನ ಬೈ ದ ಈವ್ನಿಂಗ್ ಶೇರ್ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ರೆಫರ್ ದ ಸ್ಟೇಟ್ಮೆಂಟ್ಸ್. ಓಕೆ, ಎಸ್. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಏನು ಹೇಳುತ್ತೆ? See, Newlands Law of Octaves says that every 8th element has the property similar to that of first one. See, let us have some elements.
So again, I'm going to name the elements as A, B, C, D, E, F, G, H, I, J, K and L. I have written some elements now. I don't have particular name for it. ಇದಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ನೇಮ್ ಕೊಟ್ಟಿಲ್ಲ. ಏನಕ್ಕೋಸ್ಕರ ನಾನು ಪರ್ಟಿಕ್ಯುಲರ್ ಆಗಿ ಬರೀತಿಲ್ಲ ಅಂದರೆ ನಾನು ನಿಮಗೆ ಆ ಲಾನ ಫಸ್ಟ್ ಅನಲೈಸ್ ಮಾಡಿಸ್ಬೇಕು. ಸೊ ಏನು ಹೇಳುತ್ತೆ ಲಾ? ಎವ್ರಿ ಏತ್ ಎಲಿಮೆಂಟ್ ಹ್ಯಾಸ್ ಅ ಪ್ರಾಪರ್ಟಿ ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಒನ್ ಅಂತ ಹೇಳುತ್ತೆ. ಸೊ ಫಸ್ಟ್ ಎಲಿಮೆಂಟ್ ಈಸ್ ಎ. ಸೊ ಫಸ್ಟ್ ಎಲಿಮೆಂಟ್ ಆದಮೇಲೆ ಏತ್ ಎಲಿಮೆಂಟ್ ಯಾವುದಿದೆ? ಸಿ 1 2 3 4 5 6 7 8. ಏತ್ ಎಲಿಮೆಂಟ್ ಈಸ್ ಹೆಚ್. ಸೊ ಏನಾಗಿದೆ ಈಗ ಫಸ್ಟ್ ಎಲಿಮೆಂಟ್ನ ಹಾಗೂ ಏತ್ ಎಲಿಮೆಂಟ್ನ ಏನಾಗಿದೆ ಪ್ರಾಪರ್ಟಿ ಸಿಮಿಲರ್ ಆಗಿದೆ ಗೈಸ್. ಇಟ್ ಈಸ್ ಸಿಮಿಲರ್, ನಾಟ್ ಐಡೆಂಟಿಕಲ್. ಸಿಮಿಲರ್ಗೂ ಐಡೆಂಟಿಕಲ್ಗೂ ಏನು ಡಿಫ್ರೆನ್ಸು? ಸಿಮಿಲರ್ ಅಂದರೆ ಸ್ವಲ್ಪ ಸಿಮಿಲಾರಿಟಿ, ಹೊಂದಾಣಿಕೆ ಇರುತ್ತೆ. ಐಡೆಂಟಿಕಲ್ ಈಸ್ ಎಕ್ಸಾಕ್ಟ್ಲಿ ಸೇಮ್, ಬಟ್ ದೇ ಆರ್ ನಾಟ್ ಎಕ್ಸಾಕ್ಟ್ಲಿ ಸೇಮ್, ದೇ ಆರ್ ಸಿಮಿಲರ್. ಸೊ ಏನು ಮಾಡ್ತೀನಿ ಆಗ ನಾನು ಈ ಹೆಚ್ ಅನ್ನೋ ಎಲಿಮೆಂಟ್ನ ಏನ ಗ್ರೂಪ್ನಲ್ಲೇ ಹಾಕ್ತೀನಿ. ಓಕೆ, ಅಗೇನ್ ಸೊ ಲೆಟ್ ಮಿ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ಎಲಿಮೆಂಟ್ ಬಿ. ಬಿ ಇಂದ ಶುರು ಮಾಡಿದ್ರೆ ಏನಾಗುತ್ತೆ? 1 2 3 4 5 6 7. ಏತ್ ಎಲಿಮೆಂಟ್ ಈಸ್ ಐ. ಸೊ ಎಲಿಮೆಂಟ್ ಬಿ ಅಂಡ್ ಎಲಿಮೆಂಟ್ ಐ ಹ್ಯಾವ್ ಸಮ್ ಸಿಮಿಲಾರಿಟಿ. ದೇ ಹ್ಯಾವ್ ಸಮ್ ಸಿಮಿಲಾರಿಟಿ. ಸೊ ನಾನು ಏನು ಮಾಡ್ಬೋದು? ಐನ ಬಿ ಅನ್ನೋ ಎಲಿಮೆಂಟ್ನ ಗ್ರೂಪ್ನಲ್ಲಿ ಪ್ಲೇಸ್ ಮಾಡ್ಬೋದು. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಸೀನ್ ಬೈ ನ್ಯೂಲ್ಯಾಂಡ್. ನ್ಯೂಲ್ಯಾಂಡ್ ಏನು ಅಬ್ಸರ್ವ್ ಮಾಡಿದ್ರು? ಫಸ್ಟ್ ಎಲಿಮೆಂಟ್ ಹಾಗೂ ಏತ್ ಎಲಿಮೆಂಟ್ನ ಪ್ರಾಪರ್ಟಿ ಸಿಮಿಲರ್ ಆಗಿರೋದನ್ನು ಅಬ್ಸರ್ವ್ ಮಾಡಿದ್ರು. ದಟ್ ಈಸ್ ವೈ ಹಿ ಹ್ಯಾಸ್ ಗಿವನ್ ದ ನೇಮ್ ದಟ್ ಈಸ್ ಆಕ್ಟೇವ್. ಆಕ್ಟೇವ್ ಅಂದರೆ 8. ಆಕ್ಟ್ ಅಂದರೆ ಏನು? 8. ಓಕೆ, ದಟ್ ಈಸ್ ವೈ ಹಿ ಹ್ಯಾಸ್ ಗಿವನ್ ದ ನೇಮ್ ಆಕ್ಟಾ. ಆಕ್ಟ್ ಅಂದರೆ 8 ಅಂತ ಅರ್ಥ. ಸೊ ಎವ್ರಿ ಏತ್ ಎಲಿಮೆಂಟ್ ಏನಾಗಿದೆ? ಫಸ್ಟ್ ಎಲಿಮೆಂಟ್ನ ಪ್ರಾಪರ್ಟಿನ ಸಿಮಿಲಾರಿಟಿ ಹೊಂದಿದೆ. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳಿದಾಗ ಡೆಫಿನೆಟ್ಲಿ ವಿತೌಟ್ ಫೇಲ್ ನೀವು ಕಲ್ತ್ಕೊಳ್ಬೇಕಾಗಿರುವಂಥ ಇನ್ನೊಂದು ಕಾನ್ಸೆಪ್ಟ್ ಏನು ಅಂದರೆ ಲಿಮಿಟೇಷನ್ಸ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಓಕೆ, ಸೊ ಏನು ಲಿಮಿಟೇಷನ್ನು? ಸೊ ಏನು ಎಲಿಮೆಂಟ್ಸ್ ಇದೆ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ನಲ್ಲಿ? ಯು ಕ್ಯಾನ್ ಚೆಕ್ ಇನ್ ದ ಟೆಕ್ಸ್ಟ್ ಬುಕ್. ಸೊ ಏನಾಗುತ್ತೆ? ಈ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ನ ಲಾ ಏನಿದೆ, ದಿಸ್ ವಿಲ್ ಬಿ ಅಪ್ಲಿಕೇಬಲ್ ಓನ್ಲಿ ಅಪ್ ಟು ಕ್ಯಾಲ್ಶಿಯಂ. ಸೊ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ನೀವು ಟೆಕ್ಸ್ಟ್ ಬುಕ್ನ ತೆಗೆದು ನೋಡ್ಬೋದು. ಸೊ ಟೆಕ್ಸ್ಟ್ ಬುಕ್ನಲ್ಲಿ ಪೇಜ್ ನಂಬರ್ 25ನಲ್ಲಿ ಏನಾಗಿದೆ? ಈ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಈ ಟೇಬಲ್ ಇದೆ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಟೇಬಲ್. ಈ ಟೇಬಲ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನಂತಂದರೆ, ಸಿ ಎವ್ರಿ ಏತ್ ಎಲಿಮೆಂಟ್ ಏನಾಗಿದೆ? ಫಸ್ಟ್ ಎಲಿಮೆಂಟ್ನ ಸಿಮಿಲಾರಿಟಿ ಹೊಂದಿದೆ. ಆ್ಯಂಡ್ ಈ ಲಾನ ಲಿಮಿಟೇಷನ್ ಏನು ಅಂದರೆ, ಲಾ ಅಪ್ಲಿಕೇಬಲ್ ಆಗ್ತಿದ್ದು ಓನ್ಲಿ ಅಪ್ ಟು ಕ್ಯಾಲ್ಶಿಯಂ. ಸೊ ದಟ್ ಇಸ್ ದ ಫಸ್ಟ್ ಲಿಮಿಟೇಷನ್. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಏನಾಗ್ತಿತ್ತು? ಎಲ್ಲ ಎಲಿಮೆಂಟ್ಸ್ಗೂ ಕೂಡ ಅಪ್ಲೈ ಆಗ್ತಿರಲಿಲ್ಲ. ಇಟ್ ವಾಸ್ ಓನ್ಲಿ ಅಪ್ಲಿಕೇಬಲ್ ಟಿಲ್ ಕ್ಯಾಲ್ಶಿಯಂ. ಓಕೆ, ದಟ್ ಇಸ್ ದ ಫಸ್ಟ್ ಲಿಮಿಟೇಷನ್. ಆ್ಯಂಡ್ ಇದೇ ಟೇಬಲ್ನ ಟೆಕ್ಸ್ಟ್ ಬುಕ್ ತೆಗೆದು ಅಬ್ಸರ್ವ್ ಮಾಡಿ ಏನಾಗಿದೆ ಅಂದರೆ, ಸಿ ಫಸ್ಟ್ ಗ್ರೂಪ್ನಲ್ಲಿ 2 ಎಲಿಮೆಂಟ್ಸನ್ನು ಅಡ್ಜಸ್ಟ್ ಮಾಡಿದರೆ ನ್ಯೂಲ್ಯಾಂಡ್. ಸೊ ದಟ್ ಇಸ್ ಅ ರಾಂಗ್ ಆರ್ಡರ್ ಆಫ್ ಅರೇಂಜ್ಮೆಂಟ್. ಬಿಕಾಸ್ ಒಂದು ಗ್ರೂಪಲ್ಲಿರುವಂಥ ಒಂದು ಪೀರಿಯಡಲ್ಲಿ ಒಂದೇ ಎಲಿಮೆಂಟ್ ಇರಬೇಕು. ಈ 1 ಎಲಿಮೆಂಟ್ ಹ್ಯಾಸ್ ಟು ಬಿ ಕೆಪ್ಟ್. ಹಿ ಹ್ಯಾಸ್ ಪ್ಲೇಸ್ಡ್ 2 ಎಲಿಮೆಂಟ್ಸ್ ಇನ್ 1 ಸ್ಲಾಟ್. ಸೊ ದಟ್ ಈಸ್ ಅ ರಾಂಗ್ ಆರ್ಡರ್ ಆಫ್ ಅರೇಂಜ್ಮೆಂಟ್. ದಿಸ್ ಇಸ್ ಅ ಸೆಕೆಂಡ್ ಲಿಮಿಟೇಷನ್. ಆ್ಯಂಡ್ ಯಾವುದು ಆ ಎಲಿಮೆಂಟ್ ಅಂತ ಕೇಳೋದಾದರೆ, ದಟ್ ಈಸ್ ಕೋಬಾಲ್ಟ್ ಆ್ಯಂಡ್ ನಿಕಲ್ ಗೈಸ್. ದಟ್ ಈಸ್ ಕೋಬಾಲ್ಟ್ ಆ್ಯಂಡ್ ನಿಕಲ್. ಸೊ ನೆಕ್ಸ್ಟ್ ಇನ್ನೊಂದು ಲಿಮಿಟೇಷನ್ ಏನು ಅಂದರೆ, ಈ ಕೋಬಾಲ್ಟ್ ಆ್ಯಂಡ್ ನಿಕಲ್ ಹಾಗೂ ಲಾಸ್ಟ್ ಕಾಲಮಲ್ಲಿ ನೋಡ್ಬೋದು ನೀವು. ಈ ಲಾಸ್ಟ್ ಗ್ರೂಪಲ್ಲಿ ಏನಿದೆ ಅಲ್ಲಿರುವಂಥ ಐರನ್ಗೂ ಸಿಮಿಲರ್ ಪ್ರಾಪರ್ಟಿ ಇದೆ ಗೈಸ್. ಬಟ್ ಏನು ಮಾಡಿದ್ದಾನೆ? ಸಿಮಿಲರ್ ಪ್ರಾಪರ್ಟಿ ಇದ್ದರೆ ಏನು ಮಾಡಬೇಕಿತ್ತು? ಒಂದೇ ಗ್ರೂಪ್ನಲ್ಲಿ ಅರೇಂಜ್ ಮಾಡಬೇಕಿತ್ತು. ನ್ಯೂಲ್ಯಾಂಡ್ ಹ್ಯಾಸ್ ನಾಟ್ ಡನ್ ದಟ್. ದಟ್ ಈಸ್ ದ ಅನದರ್ ಲಿಮಿಟೇಷನ್ ಗೈಸ್. ಸೊ ಈ ಲಿಮಿಟೇಷನ್ಸ್ನ ನೀವು ಬರಿಬೇಕು. ಅಂಡರ್ಸ್ಟ್ಯಾಂಡ್? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಹಿ ಥಾಟ್ ದ್ಯಾಟ್ ಓನ್ಲಿ 56 ಎಲಿಮೆಂಟ್ಸ್ ವಾಸ್ ಎಕ್ಸಿಸ್ಟೆಡ್ ಇನ್ ದ ನೇಚರ್. ಅಂದರೆ ಈ ಭೂಮಿ ಮೇಲೆ ಏನಾಗಿದೆ? 56 ಎಲಿಮೆಂಟ್ಸ್ ಮಾತ್ರ ಇದೆ. ಫ್ಯೂಚರಲ್ಲಿ ಯಾವುದೂ ಎಲಿಮೆಂಟ್ ಏನಾಗಲ್ಲ, ಡಿಸ್ಕವರ್ ಆಗೋದಿಲ್ಲ ಅನ್ನೋ ಒಂದು ಡಿಸಿಷನ್ಗೆ ಬಂದಿದ್ರು. ಓಕೆ, ಸೊ ಆಲ್ ದೀಸ್ ಆರ್ ದ ಲಿಮಿಟೇಷನ್ಸ್. ವೆರಿ 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 ಇಂಪಾರ್ಟೆಂಟ್ ಗೈಸ್, ನೀವು ತಿಳ್ಕೊಳ್ಳೇಬೇಕು ಎಕ್ಸಾಮಿನೇಷನ್ಗೆ. So first I know the law was applicable up to calcium only. Okay, then cobalt and nickel was placed in 1 slot. That is a wrong order of arrangement. And cobalt nickel iron ge similarity ittu, but dura arrange madidru. That is another limitation. And Newland ankondidru enanta, only 56 elements ide nama nature alli, munde yavade elements discover agodilla anta ankondidru. This is also another limitation guys. ಐ ಹೋಪ್ ನಿಮಗೆ ಈಸಿ ಆಗ್ತಿದೆ ಅಂತ ಅನ್ಕೋತೀನಿ. ಬಿಕಾಸ್ ಆದಷ್ಟು ನಾನು ಈಸಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಫೈನ್. ಸೊ ಲೆಟ್ ಇಸ್ ನಾವು ಮೂವ್ ಫಾರ್ ದ ನೆಕ್ಸ್ಟ್ ಲಾ ಗೈಸ್. ಸೊ ನೆಕ್ಸ್ಟ್ ಲಾ ಈಸ್ ಅಗೈನ್ ದ ವೆರಿ ಇಂಪಾರ್ಟೆಂಟ್ ಲಾ, ದಟ್ ಈಸ್ ದ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ.
ಸೊ ಈ ಮೆಂಡಲಿವ್ ತುಂಬ ಕನ್ಫ್ಯೂಷನ್. ಮೆಂಡಲಿವ್ ಎಲ್ಲಿ ಬರ್ತಾರೆ ಅಂದರೆ ಕೆಮಿಸ್ಟ್ರಿಲಿ ಬರ್ತಾರೆ, ಮೆಂಡಲ್ ಎಲ್ಲಿ ಬರ್ತಾರೆ ಅಂದರೆ ಬಯಾಲಜಿನಲ್ಲಿ ಬರ್ತಾರೆ. ಮೆಂಡಲ್ ಪಿ ಪ್ಲಾಂಟ್ಸ್ ಎಕ್ಸ್ಪೆರಿಮೆಂಟ್ಸ್, ಐ ಥಿಂಕ್ ಯು ಆಲ್ ಹ್ಯಾವ್ ರಿಮೆಂಬರ್, ಗೊತ್ತಿದೆ ಅನ್ಕೋತೀನಿ ನಿಮಗೆ. ಎಸ್, ಓಕೆ. ಸೊ ಮೆಂಡಲಿವ್ಸ್ ಪೀರಿಯಾಡಿಕ್ ಲಾ ಏನು ಹೇಳುತ್ತೆ? ದ ಪ್ರಾಪರ್ಟಿ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ಮಾಸ್ ಅಂತ ಹೇಳುತ್ತೆ. ಪ್ರಾಪರ್ಟಿ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ಮಾಸ್ ಅಂತ ಹೇಳುತ್ತೆ. ಓಕೆ, ಸೊ ಈ ಒಂದು ಲಾನ ಕೂಡ ನೀವು ತಿಳ್ಕೊಳ್ಳೇಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಮೆಂಡಲಿವ್ಸ್ ಪೀರಿಯಾಡಿಕ್ ಟೇಬಲ್ನ ನೋಡಿದಾಗ ಗೈಸ್ ನೀವು ನೋಡ್ಬೋದು, ಇಟ್ ಈಸ್ ಇನ್ ಪೇಜ್ ನಂಬರ್ 27. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಪೇಜ್ ನಂಬರ್ 27 ಇದೆ. ಸೊ ಇದು ಮೆಂಡಲಿವ್ಸ್ ಪೀರಿಯಾಡಿಕ್ ಟೇಬಲ್. ಓಕೆ, ಈ ಟೇಬಲ್ನಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಎಲಿಮೆಂಟ್ಸ್ ಎಲ್ಲ ಅರೇಂಜ್ ಆಗಿರೋದು ಇಟ್ ವಾಸ್ ಬೇಸ್ಡ್ ಆನ್ ದ ಅಟಾಮಿಕ್ ಮಾಸ್. ಅಂದರೆ ಏನಾಗಿದೆ, ಅಟಾಮಿಕ್ ಮಾಸ್ನ ಪ್ರಕಾರ ಅರೇಂಜ್ ಆಗಿದೆ. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸಿ ದಟ್ ದೇರ್ ಆರ್ ಸಮ್ ಡಿಮೆರಿಟ್ಸ್ ಇನ್ ದಿಸ್ ಟೇಬಲ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನಾನು ಏನು ಹೇಳಿದೆ, ಎಲಿಮೆಂಟ್ಸ್ ವರ್ ಅರೇಂಜ್ಡ್ ಆನ್ ದ ಅಟಾಮಿಕ್ ಮಾಸ್ ಅಂತ ಹೇಳಿದೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸ್ ಅಂತ ಹೇಳಿದೆ. ಬಟ್ ಈ ಟೇಬಲ್ನಲ್ಲಿ ಕೊಬಾಲ್ಟ್ ಮತ್ತು ನಿಕಲ್ನ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಯು ಕ್ಯಾನ್ ಅಬ್ಸರ್ವ್ ಕೊಬಾಲ್ಟ್ನ ಒಂದು ಮಾಸ್ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ ಕಂಪೇರ್ ಟು ನಿಕಲ್. ಸೊ ದಟ್ ವಾಸ್ ಅ ರಾಂಗ್ ಆರ್ಡರ್ ಆಫ್ ಅರೇಂಜ್ಮೆಂಟ್. 1 ಆದಮೇಲೆ 2 ಬರಬೇಕಲ್ವಾ, 2 ಆದಮೇಲೆ 1 ಬರಲ್ಲ, ಕರೆಕ್ಟ್. ಸೊ ದಟ್ ಈಸ್ ಒನ್ ಲಿಮಿಟೇಷನ್ ಆರ್ ಡಿಮೆರಿಟ್ ಆಫ್ ದಿಸ್ ಟೇಬಲ್. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಟೇಬಲ್ನಲ್ಲಿ ಐಸೋಟೋಪ್ಸ್ಗೆ ಜಾಗ ಇರಲಿಲ್ಲ. ಓಕೆ, ಐಸೋಟೋಪ್ಸ್ ವರ್ ನಾಟ್ ಹ್ಯಾವಿಂಗ್ ದ ಪ್ಲೇಸ್ ಇನ್ ದ ವಿಚ್ ಟೇಬಲ್, ಇನ್ ದ ಮೆಂಡಲಿವ್ ಪೀರಿಯಾಡಿಕ್ ಟೇಬಲ್. ಆ್ಯಂಡ್ ಆಲ್ಸೋ ಹೈಡ್ರೋಜನ್ ವಾಸ್ ನಾಟ್ ಹ್ಯಾವಿಂಗ್ ದ ಪ್ರಾಪರ್ ಪೊಸಿಷನ್. ಯಾಕೆ ಹೈಡ್ರೋಜನ್ಗೆ ಪ್ರಾಪರ್ ಪೊಸಿಷನ್ ಇರಲಿಲ್ಲ? ಸಿ ಯು ನೋ ದಟ್ ಹೈಡ್ರೋಜನ್ ಇಸ್ ಆಲ್ಸೋ ಅನ್ ಐಸೋಟೋಪ್. ಓಕೆ, ಸೊ ನಾವು ಹೈಡ್ರೋಜನ್ದು ಏನು ಐಸೋಟೋಪ್ಸ್ ಬರೆದಾಗ ಸಿ ವಿ ಹ್ಯಾವ್ 1H1, ವಿ ಹ್ಯಾವ್ 2H1, we have 3H1. ಏನಿದು 1H1, 2H1, 3H1? See, 1H1 is prosium, 2H1 is deuterium, 3H1 is tritium. ಓಕೆ, ಈ ಮೂರು ಕೂಡ ಹೈಡ್ರೋಜನ್ನ ಐಸೋಟೋಪ್ ಆಗಿದೆ. ಸೊ ಅಕಾರ್ಡಿಂಗ್ ಟು ಮೆಂಡಲಿವ್ ಪೀರಿಯಾಡಿಕ್ ಟೇಬಲ್ ಏನು ಹೇಳ್ತಾ ಇದ್ದಾರೆ, ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟಾಮಿಕ್ ಮಾಸ್ ಅಂತ ಹೇಳ್ತಾ ಇದ್ದಾರೆ. ಅಟಾಮಿಕ್ ಮಾಸ್ನ ಪ್ರಕಾರ ಎಲಿಮೆಂಟ್ಸ್ನ ಕೂಡ ಅರೇಂಜ್ ಮಾಡಿದ್ದಾರೆ. ಹಾಗಾದರೆ ಈ ಹೈಡ್ರೋಜನ್ ಅನ್ನೋ ಒಂದು ಎಲಿಮೆಂಟ್ಗೆ 3 ಮಾಸ್ ಇದೆ. ಸೊ ಕ್ಯಾನ್ ಮೆಂಡಲಿವ್ ಗಿವ್ 3 ಪೊಸಿಷನ್ ಫಾರ್ ಹೈಡ್ರೋಜನ್? ಈಸ್ ಇಟ್ ಪಾಸಿಬಲ್? ನೋ, ರೈಟ್. ಸೊ ಹೈಡ್ರೋಜನ್ ವಾಸ್ ನಾಟ್ ಹ್ಯಾವಿಂಗ್ ದ ಪ್ರಾಪರ್ ಪೊಸಿಷನ್ ಇನ್ ದ ಮೆಂಡಲಿವ್ ಪೀರಿಯಾಡಿಕ್ ಟೇಬಲ್. ಓಕೆ, ಆ್ಯಂಡ್ ಫ್ಯೂಚರ್ನಲ್ಲಿ ಬರುವಂಥ ಕೆಲವೊಂದು ಎಲಿಮೆಂಟ್ಸನ್ನು ಕೂಡ ಅವರು ಐಡೆಂಟಿಫೈ ಮಾಡಿದ್ರು. ಇಟ್ ಈಸ್ ಗಿವನ್ ಇನ್ ದಿಸ್ ಪೇಜ್, ಯು ಕ್ಯಾನ್ ಐಡೆಂಟಿಫೈ, ನೋಡ್ಬೋದು ನೀವು. ಇಟ್ ಇಸ್ ಇನ್ ಪೇಜ್ ನಂಬರ್ 8. ನನ್ನ ಬುಕ್ಕನ್ನು ನೋಡಿದ್ರೆ ನಿಮಗೆ ಎವ್ರಿವೇರ್ ಐ ಹ್ಯಾವ್ ರಿಟನ್, ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಟೈಮ್ ಐ ಗೋ ಟು ಕ್ಲಾಸ್ ಐ ಜಸ್ಟ್ ಲುಕ್ ಅಟ್ ದ ಸ್ಟೂಡೆಂಟ್ಸ್ ಡೌಟ್ಸ್ ಆ್ಯಂಡ್ ಹೌ ಟು ಡೂ ದ ಕ್ಲಾಸ್. ಸೊ ಅದರಿಂದ ನನ್ನ ಬುಕ್ ಕಂಪ್ಲೀಟ್ಲಿ ಎಲ್ಲ ಕಾರ್ನರಲ್ಲೂ ನಾನು ಬರೆದಿರ್ತೀನಿ. ಎಸ್, ಸೊ ನೋಡ್ಬೋದು ಇಲ್ಲಿ ಏನು ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಒನ್ ಇಸ್ ಎಕಾ ಅಲ್ಯೂಮಿನಿಯಂ ಆ್ಯಂಡ್ ಆಲ್ಸೋ ದ ಗ್ಯಾಲಿಯಮ್ ಅಂತ ಏನು ಕೊಟ್ಟಿದ್ದಾರೆ. ಸೊ ಏನು ಮಾಡಿದ್ರು ಅಂದರೆ ಈ ಮೆಂಡಲಿವ್ ಹಿ ಹ್ಯಾಸ್ ಅಸ್ಯೂಮ್ಡ್ ದಟ್ ಮುಂದೆ ಈ ಒಂದು ಎಲಿಮೆಂಟ್ ಡಿಸ್ಕವರ್ ಆಗಬಹುದು, ಈ ಎಲಿಮೆಂಟ್ಗೆ ನಾನು ಎಕಾ ಅಲ್ಯೂಮಿನಿಯಂ ಅಂತ ಹೆಸರು ಕೊಡಬಹುದು ಅಂತ ಐಡೆಂಟಿಫೈ ಮಾಡಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಏನಾಯಿತು, ಅವರು ಅಸ್ಯೂಮ್ ಮಾಡಿದಂಥ ಆ ಎಲಿಮೆಂಟ್ನ ಪ್ರಾಪರ್ಟಿ ಮುಂದೆ ಡಿಸ್ಕವರ್ ಆದ ಎಲಿಮೆಂಟ್ಗೆ ಮ್ಯಾಚ್ ಆಗ್ತಿತ್ತು. ಓಕೆ, ದಟ್ ವಾಸ್ ಒನ್ ಆಫ್ ದ ಮೆರಿಟ್ ವಿಚ್ ಇಸ್ ಬಿನ್ ಡನ್ ಬೈ ದ ಮೆಂಡಲಿವ್. ಸೊ ಸಾಕಷ್ಟು ನಾನು ಆಲ್ಮೋಸ್ಟ್ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಬಿಕಾಸ್ ದ ಮದರ್ ಟಂಗ್ ಇಸ್ ದ ಬೆಸ್ಟ್ ಲ್ಯಾಂಗ್ವೇಜ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ನೀವು ನೆಕ್ಸ್ಟ್ ನೋಟ್ಸ್ ಓದಬೇಕಾದ್ರೆ ಡೆಫಿನೆಟ್ಲಿ ನಿಮಗೆ ಇದೆಲ್ಲ ಪಾಯಿಂಟ್ಸ್ ಅರ್ಥ ಆಗುತ್ತೆ. ಅದೇ ರೀತಿ ನಾನು ನೋಟ್ಸ್ ಕೊಡ್ತೀನಿ ನಿಮಗೆ ಇವತ್ತು ಈವ್ನಿಂಗ್. ಡೆಫಿನೆಟ್ಲಿ ಈ ಲೆಸನನ್ನು ಇವತ್ತು ನೀವು ಮುಗಿಸ್ಬೇಕು. ಓಕೆ, ದಟ್ ಇಸ್ ವಾಟ್ ಮೈ ಇಂಟೆನ್ಷನ್ ಈಸ್. ಓಕೆ, ಎಸ್, ಇದಿಷ್ಟು ಕೂಡ ಮೆಂಡಲಿವ್ಸ್ ಪೀರಿಯಾಡಿಕ್ ಟೇಬಲ್ ಆಯಿತು. ನೆಕ್ಸ್ಟ್ ನಾವು ನೋಡೋದಾದರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಏನು ಹೇಳುತ್ತೆ? ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ಗೂ ಮೆಂಡಲಿವ್ ಪೀರಿಯಾಡಿಕ್ ಟೇಬಲ್ಗೂ ಏನಂದರೆ ದ ಸ್ಟೇಟ್ಮೆಂಟ್ ಇಸ್ ಆಲ್ಮೋಸ್ಟ್ ಸಿಮಿಲರ್. ಏನು ಹೇಳುತ್ತೆ ಅಂದರೆ the properties of the elements are the periodic functions of their atomic number ಅಂತ ಹೇಳುತ್ತೆ. ಮೆಂಡಲಿವ್ ಟೇಬಲ್ ಹೇಳ್ತಿತ್ತು ಇಟ್ ವಾಸ್ ಬೇಸ್ಡ್ ಆನ್ ಮಾಸ್, ಬಟ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಹೇಳ್ತಾ ಇದೆ ಇಟ್ ಈಸ್ ಬೇಸ್ಡ್ ಆನ್ ನಂಬರ್. ವಾಟ್ ನಂಬರ್? ಅಟಾಮಿಕ್ ನಂಬರ್. ಓಕೆ, ಅಟಾಮಿಕ್ ನಂಬರ್ ಮೇಲೆ ಇದು ಬೇಸ್ ಆಗಿದೆ. ಸೊ ಗೈಸ್ ಇಷ್ಟು ತಿಳ್ಕೊಳ್ಳಿ. ಇದಾದಮೇಲೆ ನಿಮಗೆ ಇರುವಂಥದ್ದು
ಎಲಿಮೆಂಟ್ಸ್ ಬಗ್ಗೆ ಅಂದರೆ ಗ್ರೂಪ್ಸ್, ಯಾವುದನ್ನ ಗ್ರೂಪ್ಸ್ ಅಂತ ಹೇಳ್ತೀವಿ, ಯಾವುದನ್ನ ಪೀರಿಯಡ್ಸ್ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಡೋಂಟ್ ನೋ. ಐ ಡೋಂಟ್ ನೋ ವೈ ನೀವು ಕಲ್ತ್ಕೊಂಡಿಲ್ವಾ ಸ್ಕೂಲಲ್ಲಿ ಅಥವಾ ಅರ್ಥ ಆಗಿಲ್ವಾ, ರಿಯಲಿ ಐ ಡೋಂಟ್ ನೋ. ಸೊ ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಏನು ಅಂದರೆ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು. ಸೊ ಏನನ್ನ ಗ್ರೂಪ್ಸ್ ಅಂತ ಹೇಳ್ತೀವಿ, ಏನನ್ನ ಪೀರಿಯಡ್ಸ್ ಅಂತ ಹೇಳ್ತೀವಿ, ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೋಡಿ, ನಿಮ್ಮ ಎಕ್ಸಾಮ್ಗೆ ತಿಳ್ಕೊಳ್ಬೇಕಾಗಿರುವಂಥ ಟೇಬಲ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. ನಾನು ಹೇಳಿದ್ದೀನಿ, ಲಿಂಕ್ ಕೊಟ್ಟಿದ್ದೀನಿ ಅಂತ. ಸೊ ಚೆಕ್ ಮಾಡ್ಬೋದು ನೀವು. ಓಕೆ, ಸೊ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಇಷ್ಟೇ. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್, ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್. ಸೊ ಮಿಡಲಲ್ಲಿರುವ ಯಾವ ಎಲಿಮೆಂಟು ಬೇಡ. ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ 13th ಗ್ರೂಪ್, 14th ಗ್ರೂಪ್, 15th ಗ್ರೂಪ್, 16th ಗ್ರೂಪ್, 17th ಆ್ಯಂಡ್ 18th ಗ್ರೂಪ್. ಓಕೆ, ಸೊ ಫಸ್ಟ್ ಎಲಿಮೆಂಟ್ ನೋಡೋದು. ಫಸ್ಟ್ ಗ್ರೂಪ್ ಅಂದರೆ ಏನು, ಪೀರಿಯಡ್ ಅಂದರೆ ಏನು, ಲೆಫ್ಟ್ ಟು ರೈಟ್ ಅಂದರೆ ಏನು, ಟಾಪ್ ಟು ಬಾಟಮ್ ಅಂದರೆ ಏನು, ಫಸ್ಟ್ ತಿಳ್ಕೊಳ್ಳಿ. ಸೊ ಯಾಕಂದರೆ ಕ್ವೆಶ್ಚನಲ್ಲಿ ಕೊಟ್ಟಾಗ ನಾ ಮಿಸ್ ಹೇಳ್ಕೊಟ್ಟೇ ಇಲ್ಲ ಅಂತ ನೀವು ರಿಗ್ರೆಟ್ ಆಗುವಂಥ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಸೋರ್ಸ್, ಲರ್ನ್ ಇಟ್ ಆ್ಯಂಡ್ ರೈಟ್ ಇಟ್ ಅಷ್ಟೇ. ಓಕೆ, ಇದೇನು ಅಂತ ತಿಳ್ಕೊಳ್ಬೇಕು. ನೋಡಿ, ದಿಸ್ ಇಸ್ ಹಾರಿಜಾಂಟಲ್. ಫಸ್ಟ್ ಇದು ತಿಳ್ಕೊಳ್ಳಿ, ಇದು ಹಾರಿಜಾಂಟಲ್, ಇದು ವರ್ಟಿಕಲ್. ಓಕೆನಾ? ಸೊ ಹಾರಿಜಾಂಟಲ್ ರೋಸ್, ಈ ಹಾರಿಜಾಂಟಲ್ ರೋಸ್ ಏನಿದೆ ಇದನ್ನು ನಾವು ಪೀರಿಯಡ್ಸ್ ಅಂತ ಕರಿತೀವಿ. ವಿ ವಿಲ್ ಕಾಲ್ ದಿಸ್ ಆಸ್ ಪೀರಿಯಡ್ಸ್. ಸೊ ನೀವು ಎಷ್ಟು ಪೀರಿಯಡ್ಸ್ ತಿಳ್ಕೊಳ್ಬೇಕು ಎಕ್ಸಾಮ್ಗೆ? ಪೀರಿಯಡ್ ನಂಬರ್ 1, ಪೀರಿಯಡ್ ನಂಬರ್ 2, ಪೀರಿಯಡ್ ನಂಬರ್ 3, ಪೀರಿಯಡ್ ನಂಬರ್ 4 ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಈ ವರ್ಟಿಕಲ್ ಕಾಲಮ್ಸ್ ಏನಿದೆ ಅದನ್ನು ನಾವು ಗ್ರೂಪ್ಸ್ ಅಂತ ಹೇಳ್ತೀವಿ. ನೀವು ತಿಳ್ಕೊಳ್ಬೇಕಾಗಿರೋದು ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ದೆನ್ 13th ಗ್ರೂಪ್, 14th, 15th, 16th, 17th ಆ್ಯಂಡ್ 18 ಇಷ್ಟು ಗ್ರೂಪ್ಸ್ನ ನೀವು ತಿಳ್ಕೊಳ್ಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ನೀವು ಎಲಿಮೆಂಟ್ಸ್ ಬರೆಯೋದು ಕಲ್ತ್ಕೊಳ್ಬೇಕು. ಫಸ್ಟ್ ಗ್ರೂಪಲ್ಲಿ ಫಸ್ಟ್ ಎಲಿಮೆಂಟ್ ಹೈಡ್ರೋಜನ್, ಸೆಕೆಂಡ್ ಎಲಿಮೆಂಟ್ ಬಂದು ನಮ್ಮ ಇನರ್ಟ್ ಗ್ಯಾಸ್ ದಟ್ ಈಸ್ ಹೀಲಿಯಂ. ಸೊ ನೆಕ್ಸ್ಟ್ ಬಂದು ಹೈಡ್ರೋಜನ್ ಹೀಲಿಯಂ ಆದಮೇಲೆ ಲಿಥಿಯಂ, ದೆನ್ ಬೆರೀಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಆ್ಯಂಡ್ ಆಲ್ಸೋ ನಿಯಾನ್. ನೆಕ್ಸ್ಟ್ ನಮಗೆ ಇರೋದು ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್ ಆ್ಯಂಡ್ ಆರ್ಗಾನ್. ನೆಕ್ಸ್ಟ್ ನಾವು ಕಲ್ತ್ಕೊಳ್ಬೇಕಾಗಿರುವಂಥದ್ದು ಪೊಟ್ಯಾಷಿಯಂ ಆ್ಯಂಡ್ ಕ್ಯಾಲ್ಶಿಯಂ. ಇಷ್ಟೇ ಗೈಸ್, ಇಷ್ಟೇ ತಿಳ್ಕೊಳ್ಬೇಕಾಗಿರೋದು ನೀವು ಎಕ್ಸಾಮಿನೇಷನ್ಗೆ. ಸೊ ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿರುವಂಥ ಕಾನ್ಸೆಪ್ಟ್ ಅಟಾಮಿಕ್ ಸೈಜ್ ಆ್ಯಂಡ್ ಆಲ್ಸೋ ದ ಟ್ರೆಂಡ್ಸ್ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಇದ್ರ ಬಗ್ಗೆನೇ ಸಾಕಷ್ಟು ಬಾರಿ ಕ್ವಶನ್ಸ್ ಕೇಳ್ತಾರೆ 2 marks or 3 marksಗೆ. ಓಕೆ, ಸೊ ಅದಕ್ಕೂ ಮುಂಚೆ ನಾನು ನಿಮಗೆ ಹೇಳಿದಿನಲ್ಲ ಈ ವಿಡಿಯೋದಲ್ಲಿ ಯಾವ ರೀತಿ ಗ್ರೂಪ್ಸ್ನ ಆ್ಯಂಡ್ ಪೀರಿಯಡ್ಸ್ನ ಐಡೆಂಟಿಫೈ ಮಾಡೋದು ತುಂಬ ಈಸಿ ಗೈಸ್. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಅವ್ರ ಎಕ್ಸಾಮಲ್ಲಿ ಕೇಳ್ತಾರೆ ನೇಮ್ ದ ಎಲಿಮೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಪೀರಿಯಡ್ ಆ್ಯಂಡ್ 13th ಗ್ರೂಪ್ ಅಂತ ಕೇಳ್ತಾರೆ ಅನ್ಕೊಳ್ಳಿ. ಹೇಗೆ ಐಡೆಂಟಿಫೈ ಮಾಡ್ತೀರಾ? ಸೆಕೆಂಡ್ ಪೀರಿಯಡ್ ನೋಡಿ, 13th ಗ್ರೂಪ್ ನೋಡಿ, ಸೆಕೆಂಡ್ ಪೀರಿಯಡ್ನಲ್ಲಿ 13th ಗ್ರೂಪ್ನಲ್ಲಿ ಬರೋ ಎಲಿಮೆಂಟ್ ಯಾವುದು? ಬೋರಾನ್. ವೆರಿ ಸಿಂಪಲ್ ಗೈಸ್. ಓಕೆ, ನೆಕ್ಸ್ಟ್ ನೇಮ್ ದ ಎಲಿಮೆಂಟ್ ವಿಚ್ ಕಮ್ ಇನ್ ಥರ್ಡ್ ಪೀರಿಯಡ್ 18th ಗ್ರೂಪ್ ಅಂತ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಥರ್ಡ್ ಪೀರಿಯಡ್ ನೋಡಿ, 18th ಗ್ರೂಪ್ ನೋಡಿ, 18th ಗ್ರೂಪ್ ಯಾವ್ದು ಎಲಿಮೆಂಟ್ ಇದೆ? ಆರ್ಗಾನ್. ವೆರಿ ಸಿಂಪಲ್ ಗೈಸ್. ನೀವು ಈ ಟೇಬಲನ್ನು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ನೀವು ಆನ್ಸರ್ ಮಾಡ್ಬೋದು. ಯಾವ ಎಲಿಮೆಂಟ್ ಎಲ್ಲಿದೆ, ಆ ಎಲಿಮೆಂಟ್ ಏನು, ಆ ಎಲಿಮೆಂಟ್ ಅಟಾಮಿಕ್ ನಂಬರ್ ಏನು, ವೇಲೆನ್ಸಿ ಏನು, ವೇಲೆನ್ಸ್ ಎಲೆಕ್ಟ್ರಾನ್ ಏನು, ಎವ್ರಿಥಿಂಗ್ ಯು ಕ್ಯಾನ್ ಆನ್ಸರ್. ಓಕೆ, ಸೊ ಅದನ್ನು ನೀವು ತಿಳ್ಕೊಳ್ಳಿ. ಓಕೆನಾ? ಸೊ ಎಸ್, ಈಗ ಲೆಟ್ ಅಸ್ ಫೋಕಸ್ ಟುವರ್ಡ್ಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ದ ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಬಗ್ಗೆ ಎಕ್ಸಾಮಲ್ಲಿ ಕ್ವೆಶ್ಚನ್ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಅಟಾಮಿಕ್ ಸೈಜ್ ಅಂದರೆ ಏನು? ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ ಮೋಸ್ಟ್ ಆರ್ಬಿಟ್ ಆಫ್ ದಟ್ ಪರ್ಟಿಕ್ಯುಲರ್ ಆಟಮ್. ಓಕೆ, ಸೊ ಡಿಸ್ಟೆನ್ಸ್ ಅಷ್ಟೇ. ಆ ಡಿಸ್ಟೆನ್ಸ್ನ ನಾವು ಏನು ಹೇಳ್ತೀವಿ? ಅಟಾಮಿಕ್ ಸೈಜ್ ಅಂತ ಹೇಳ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಕೊಟ್ಟಿದ್ದಾರೆ, ಬೇಕಾದರೆ ನೋಡಿ ಎವ್ರಿ ಲೈನ್. ಓಕೆ, ಎವ್ರಿ ಲೈನ್ ನಾನು ನಿಮಗೆ ಹೇಳ್ತೀನಿ ಎಲ್ಲಿದೆ ಅಂತ. ಅಟಾಮಿಕ್ ಸೈಜ್ ಇಲ್ಲಿದೆ, ಪೇಜ್ ನಂಬರ್ 38. ಅಟಾಮಿಕ್ ಸೈಜ್ ಅಂದರೆ ಏನು ಅಂದರೆ, ಸಿ ದ ಟರ್ಮ್ ಅಟಾಮಿಕ್ ಸೈಜ್ ಈಸ್ ರೆಫರ್ ಟು ದ ರೇಡಿಯಸ್ ಆಫ್ ದಟ್ ಆಟಮ್. ಅಂದರೆ ಡಿಸ್ಟೆನ್ಸ್, ನ್ಯೂಕ್ಲಿಯಸ್ ಸೆಂಟರ್ಗೂ ಮತ್ತು ಔಟರ್ ಮೋಸ್ಟ್ ಆರ್ಬಿಟ್ಗೂ ಇರುವಂಥ ಒಂದು ಡಿಸ್ಟೆನ್ಸ್. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೋಡಿ, ಇದೊಂದು ಆಟಮ್ ಅಂದರೆ ಇಲ್ಲೊಂದು ನ್ಯೂಕ್ಲಿಯಸ್ ಇದೆ ಅಂದರೆ ಈ ನ್ಯೂಕ್ಲಿಯಸ್ಗೂ ಮತ್ತು ಔಟರ್ ಮೋಸ್ಟ್ ಆರ್ಬಿಟ್ಗೂ ಇರುವಂಥ ಈ ಡಿಸ್ಟೆನ್ಸ್ನೇ ನಾವು ಏನು ಹೇಳ್ತೀವಿ? ಅಟಾಮಿಕ್ ಸೈಜ್ ಅಂತ ಹೇಳ್ತೀವಿ. ಸೊ ಅಟಾಮಿಕ್ ಸೈಜ್ ಏನಾಗುತ್ತೆ ಅಂತ ಕೇಳ್ತಾರೆ. ಏನಾಗುತ್ತೆ? ಗ್ರೂಪಲ್ಲಿ ಏನಾಗುತ್ತೆ, ಪೀರಿಯಡಲ್ಲಿ ಏನಾಗುತ್ತೆ? ಯು ಮಸ್ಟ್ ನೋ. ಸಿ, ಅಟಾಮಿಕ್ ಸೈಜ್ ಅನ್ನೋದು ಲೆಫ್ಟಿಂದ ರೈಟ್ಗೆ ಹೋದಾಗ, ಲೆಫ್ಟ್ ಟು ರೈಟ್ ಅಂದರೆ ಏನು? ಪೀರಿಯಡನ್ನು ನಾವು ಲೆಫ್ಟ್ ಟು ರೈಟ್ ಅಂತ ಹೇಳ್ತೀವಿ. ಲೆಫ್ಟ್ನ ರೈಟ್ಗೆ ಹೋಗಬೇಕಾದ್ರೆ ಅಟಾಮಿಕ್ ಸೈಜ್ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ ಗೈಸ್. ಯಾಕೆ ಮ್ಯಾಮ್ ಡಿಕ್ರೀಸ್ ಆಗುತ್ತೆ? ನೋಡಿ ಹೇಳ್ತೀನಿ. ಲೆಟ್ ಮಿ ನಾವು ಟೇಕ್ ದ ಸೆಕೆಂಡ್ ಪೀರಿಯಡ್, ಬಿಕಾಸ್ ನಾನು ಲೆಫ್ಟ್ ಟು ರೈಟ್ ಹೋಗ್ತಿದ್ದೀನಲ್ವಾ.
ಸೊ ಯಾವುದಾದ್ರೂ ತೊಗೊಳ್ಬೋದು, ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಈ 2 ಪೀರಿಯಡ್ ಇರೋದ್ರಿಂದ ಈಗ. ಸೊ ನಾನು ಫಸ್ಟ್ ಒನ್ ತೊಗೊಳ್ತೀನಿ, ನೀವು ಸೆಕೆಂಡ್ ಒನ್ ತೊಗೊಂಡು ಬೇಕಾದ್ರೆ ಟ್ರೈ ಮಾಡಿ. ನೋಡಿ, ಲಿಥಿಯಮ್ಗೆ ಏನಾಗಿದೆ, ಲಿಥಿಯಮ್ಗೆ ಇಟ್ ಈಸ್ ಅ ಥರ್ಡ್ ಎಲಿಮೆಂಟ್. ಓಕೆ, ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ಆ್ಯಂಡ್ ಥರ್ಡ್ ಎಲಿಮೆಂಟ್. ಸೊ ಲಿಥಿಯಮ್ನಲ್ಲಿ ಏನಾಗಿದೆ, ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಇದೆ. ಕಮಿಂಗ್ ಟು ಬೆರಿಲಿಯಮ್, ಬೆರಿಲಿಯಮಲ್ಲಿ ಏನಾಗಿದೆ, ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್, ಸೆಕೆಂಡ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಇದೆ. ಸೊ ಬೋರಾನ್ ಏನಾಗಿದೆ, ಬೋರಾನ್ಗೆ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್, ಸೆಕೆಂಡ್ ಶೆಲ್ಲಲ್ಲಿ 3 ಎಲೆಕ್ಟ್ರಾನ್ಸ್ ಆಗಿದೆ. ಕಾರ್ಬನ್ ಅಲ್ಲಿ ಏನಾಗಿದೆ, ಕಾರ್ಬನ್ ಅಲ್ಲಿ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್, ಸೆಕೆಂಡ್ ಶೆಲ್ಲಲ್ಲಿ 4. ಯಾಕಿದು? ಬಿಕಾಸ್ ನಿಮಗೆ ಗೊತ್ತಿದೆ, ಫಸ್ಟ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ನ ನಾವು ಅಕಾಮಡೇಟ್ ಮಾಡ್ತೀವಿ ಅಕಾರ್ಡಿಂಗ್ ಟು ಆಕ್ಟೇಟ್ ರೂಲ್. ಯಾಕೆ ಅಂತಂದರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ನ ಅಚೀವ್ ಮಾಡೋಕ್ಕೆ. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂದರೆ ಏನು? ಈ ಇನರ್ಟ್ ಗ್ಯಾಸಸ್ನ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಇನರ್ಟ್ ಗ್ಯಾಸಸ್ ಆರ್ ಆ್ಯಕ್ಚುಲಿ ಸ್ಯಾಟಿಸ್ಫೈಡ್. ಓಕೆ, ಸ್ಯಾಟಿಸ್ಫೈ ಆಗಿದೆ ಅದು. ಸೊ ಹೀಲಿಯಂ ಏನಾಗಿದೆ, ಹ್ಯಾವಿಂಗ್ 2 ಎಲೆಕ್ಟ್ರಾನ್ಸ್ ಆನ್ ಇಟ್ಸ್ ಬಾಡಿ ಏನಾಗಿದೆ, ಸ್ಯಾಟಿಸ್ಫೈ ಆಗಿದೆ. ಸೊ ಫಸ್ಟ್ ಶೆಲ್ ಮೇಲೆ 2 ಎಲೆಕ್ಟ್ರಾನ್ಸ್ ಬರೆದ್ರೆ ಸಾಕು ನಾವು. ಓಕೆ, ಬಟ್ ಸೆಕೆಂಡ್ ಶೆಲ್ ಮೇಲೆ ನಾವು ಏನು ಮಾಡಬೇಕು, 8 ಎಲೆಕ್ಟ್ರಾನ್ಸ್ ಮಿನಿಮಮ್ ಬರೆದ್ರೇ ಅದು ಸ್ಯಾಟಿಸ್ಫೈ. ಓಕೆನಾ? ಸೊ ಏನಾಗ್ತಾ ಇದೆ, ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಾ ಹೋಗ್ತಿದೆ. ಸೊ ನಾವು ಫಸ್ಟ್ ಶೆಲ್ ಮೇಲೆ 2 ಎಲೆಕ್ಟ್ರಾನ್ಸ್ ಬರೆದಾಗ ಕಾರ್ಬನ್ಗೆ ಅಟಾಮಿಕ್ ನಂಬರ್ 6 ಆಗಿದೆ. ಸೊ 2 ಹೋದರೆ 6ಅಲ್ಲಿ ಎಷ್ಟಾಗುತ್ತೆ, 4. ಸೊ 4ಅನ್ನು ನಾವು ಸೆಕೆಂಡ್ ಶೆಲ್ ಮೇಲೆ ಬರಿತಾ ಇದ್ದೀವಿ. ಸಿಮಿಲರ್ಲಿ ಈಗ ಏನಾಯಿತು, ಬೋರಾನ್ಗೆ 5 ಅಟಾಮಿಕ್ ನಂಬರ್ ಆಗಿದೆ. ಫಸ್ಟ್ ಶೆಲ್ಲಲ್ಲಿ 2 ಆದರೆ ರಿಮೈನಿಂಗ್ 3 ಎಲೆಕ್ಟ್ರಾನ್ಸ್ ಎಲ್ಲಿ ಹೋಗಬೇಕು, ಸೆಕೆಂಡ್ ಶೆಲ್ಗೆ ಹೋಗಬೇಕು. ಓಕೆನಾ? ಸೊ ಅಷ್ಟೇ. ಸೊ ಏನಾಗ್ತದೆ, ನೆಕ್ಸ್ಟ್ ನೈಟ್ರೋಜನ್ ಇನ್ನೊಂದು ಬರಿತಾ ಇದ್ದೀನಿ ನೋಡಿ. ನೈಟ್ರೋಜನ್ ಅಟಾಮಿಕ್ ದಟ್ ಈಸ್ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಶೆಲ್ಲಲ್ಲಿ 5. ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ, ಫಸ್ಟ್ ಶೆಲ್ಲಲ್ಲಿ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ. ಏನಾಗ್ತಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ಕ್ರೀಸಿಂಗ್. ಗೈಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆದರೆ ಇಲ್ಲಿರುವಂಥ ನ್ಯೂಕ್ಲಿಯಸ್ಗೂ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂಥ ಆ ಎಲೆಕ್ಟ್ರಾನ್ಸ್ಗೂ ಫೋರ್ಸ್ ಜಾಸ್ತಿ ಆಗುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅಟ್ರಾಕ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಹೊರಗಡೆ ಇರುವಂಥ ಶೆಲ್ ಒಳಗಡೆಗೆ ಈ ಥರ ಏನಾಗುತ್ತೆ, ಕಂಪ್ರೆಸ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಇಟ್ ಈಸ್ ಡಿಕ್ರೀಸಿಂಗ್ ಇನ್ ಇಟ್ಸ್ ಸೈಜ್ ಏನಾಗ್ತಾ ಇದೆ, ಅಟ್ರಾಕ್ಷನ್ ಜಾಸ್ತಿ ಆಗ್ತಿದೆ. ಸೊ ಇನ್ಕ್ರೀಸ್ ಇನ್ ದ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ ನಾವು. ಏನಾಗ್ತಿದೆ, ನ್ಯೂಕ್ಲಿಯಸ್ಗೂ ಹೊರಗಡೆ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್ಸ್ ಇದಕ್ಕೆ ಏನಾಗ್ತದೆ, ನ್ಯೂಕ್ಲಿಯರ್ ಫೋರ್ಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಶೆಲ್ ಶ್ರಿಂಕ್ ಆಗುತ್ತೆ. ದಟ್ ಈಸ್ ದ ರೀಸನ್. ಅಂದರೆ ಲೆಫ್ಟ್ ಇಂದ ರೈಟ್ ಹೋಗಬೇಕಾದ್ರೆ ಅಟಾಮಿಕ್ ಸೈಜ್ ಡಿಕ್ರೀಸ್. ಸೊ ನಿಮ್ಗೆ ಎಕ್ಸಾಮಲ್ಲಿ ಹಿಂಗೆ ಕೇಳ್ತಾರೆ ಅನ್ಕೊಳ್ಳಿ ನೋಡಿ, ಲಿಥಿಯಮ್ಗೂ ನೈಟ್ರೋಜನ್ಗೂ ಎರಡಕ್ಕೂ ಕೂಡ ಹೋಲಿಕೆ ಮಾಡಿದಾಗ, ಕಂಪೇರ್ ಮಾಡಿದಾಗ ಯಾವುದಕ್ಕೆ ಅಟಾಮಿಕ್ ಸೈಜ್ ಜಾಸ್ತಿ, ಯಾವುದಕ್ಕೆ ಅಟಾಮಿಕ್ ಸೈಜ್ ಕಡಿಮೆ? ಅಟಾಮಿಕ್ ಸೈಜ್ ಈಸ್ ಮೋರ್ ಫಾರ್ ಲಿಥಿಯಂ. ಯಾಕೆಂದರೆ ಹೊರಗಡೆ ಇರುವಂಥ ಶೆಲ್ ಫ್ರೀ ಆಗಿದೆ, ಬಿಕಾಸ್ ಓನ್ಲಿ 1 ಎಲೆಕ್ಟ್ರಾನ್. ಬಟ್ ನೈಟ್ರೋಜನಲ್ಲಿರುವಂಥ ಹೊರಗಡೆ ಇರುವಂಥ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್ಸ್ ಎಷ್ಟು, 5. ಅಟ್ರಾಕ್ಷನ್ ಏನಾಗುತ್ತೆ, ಹೆಚ್ಚಾಗುತ್ತೆ, ಅಟ್ರಾಕ್ಷನ್ ಇನ್ಕ್ರೀಸಸ್. Okay, so that is the reason what happened. The atomic size of nitrogen is less compared to lithium. Lithium's atomic size is quite bigger compared to nitrogen. ಇದು ಒಂದು ಕೇಸ್ ಆದರೆ, ಈಗ ಟಾಪ್ ಟು ಬಾಟಮ್ ಬಂದಾಗ ಏನಾಗುತ್ತೆ ನೋಡಿ, ಫಸ್ಟ್ ನಾವು ಹೈಡ್ರೋಜನ್ ತಗೊಂಡಾಗ ಏನಾಗುತ್ತೆ, ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಶೆಲ್ 1 ಎಲೆಕ್ಟ್ರಾನ್. ಲಿಥಿಯಂ ಥರ್ಡ್ ಎಲಿಮೆಂಟ್ ಅಲ್ಲ, ಸೊ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್. ಸೋಡಿಯಂ ಏನಾಗುತ್ತೆ, 11 ಇಸ್ ದ ಅಟಾಮಿಕ್ ನಂಬರ್, ಸೊ ದಿಸ್ ಇಸ್ ಲಿಥಿಯಂ. ಸೋಡಿಯಂ ಏನಾಗುತ್ತೆ, ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 8, ಥರ್ಡ್ ಶೆಲ್ಲಲ್ಲಿ 1. ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಟಾಪ್ ಇಂದ ಬಾಟಮ್ಗೆ ಅಂದರೆ ಗ್ರೂಪ್ ವೈಸ್ ನೋಡಿದಾಗ ನಂಬರ್ ಆಫ್ ಶೆಲ್ಸ್ ಆರ್ ಇನ್ಕ್ರೀಸಿಂಗ್. 1 ಶೆಲ್, 2 ಶೆಲ್, 3 ಶೆಲ್. ಸೊ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್ ಏನಾಗುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಟಾಪ್ ಇಂದ ಬಾಟಮ್ಗೆ ಹೋದಾಗ ಏನಾಗುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಲೆಫ್ಟ್ ಇಂದ ರೈಟ್ಗೆ ಹೋಗಬೇಕಾದ್ರೆ ಏನಾಗುತ್ತೆ, ಅಟಾಮಿಕ್ ಸೈಜ್ ಡಿಕ್ರೀಸಸ್. ಇದು ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಿರುವಂಥ ಕಾನ್ಸೆಪ್ಟ್. ಇದಕ್ಕೆ ರಿಲೇಟೆಡ್ ಆಗಿ ಯಾವುದೇ ಕ್ವೆಶನ್ ಕೊಟ್ಟು ಅನಲೈಸ್ ಮಾಡ್ಕೊಳ್ಳಿ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಕ್ವೆಶನ್ಸ್ನ ನಾನು ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ ವಿದಿನ್ 1 or 2 days. ಸೊ ಟೈಮ್ ಕೊಡಿ ಅದಕ್ಕೆ, ಬಿಕಾಸ್ ನಾನು ಕೂಡ ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ಐ ಕುಡ್ ನಾಟ್ ಅಪ್ಲೋಡ್ ವಿಡಿಯೋಸ್ ಜಸ್ಟ್ ಕಮಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮೆರಾ. ಸೊ ಬ್ಯಾಕ್ಗ್ರೌಂಡಲ್ಲೇ ಮಾಡ್ತೀನಿ, ಬಿಕಾಸ್ ಇಟ್ ಟೇಕ್ಸ್ ಟೈಮ್, it is taking so much of time. But as you all have to get good marks, I'm working for this. Yes, now let us move for the next concept. So next ನಾವು ಏನು ತಿಳ್ಕೊಳ್ಬೇಕು, we have completed with atomic size. Now we have to see for the metallic character as well as the non-metallic character. Talking about the metallic character, it is also called as electropositivity. Okay,
Next one is non-metallic character. Non-metallic character is nothing but electronegativity. Electronegativity. Okay. Yes. Metallic character is nothing but tendency to lose electrons. Electronegativity is a tendency to gain electron. We will call it as electronegativity. Okay. So example ಕೇಳುವಂಥದ್ದು ಏನು ಈ ಕಾನ್ಸೆಪ್ಟ್ ಬಗ್ಗೆ? ಮೆಟಾಲಿಕ್ ಕ್ಯಾರೆಕ್ಟರ್ ಅಂದರೆ ಏನು ಗೊತ್ತಿರಬೇಕು, ಎಲೆಕ್ಟ್ರೋಪಾಸಿಟಿವಿಟಿ ಅಂದರೆ ಏನು ಅಂತ ಗೊತ್ತಿರಬೇಕು. ಎರಡು ಕೂಡ ಒಂದೇ, ಅಂದರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಅಂತ. ಏನು ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್? ಸಿ ವಾಟ್ ಹ್ಯಾಪನ್ಸ್ ಟು ಮೆಟಾಲಿಕ್ ಕ್ಯಾರೆಕ್ಟರ್ ವೆನ್ ವಿ ಗೋ ಫ್ರಮ್ ಲೆಫ್ಟ್ ಟು ರೈಟ್ ಆರ್ ಟಾಪ್ ಟು ಬಾಟಮ್ ಅಂತ ಕೇಳ್ತಾರೆ. ಓಕೆ, ಸೊ ಇದನ್ನು ಎಲಿಮೆಂಟ್ಸ್ ಕೊಟ್ಟು ಕೇಳ್ತಾರೆ. ಫೈನ್. ಸೊ ಲೆಫ್ಟಿಂದ ರೈಟ್ಗೆ ಹೋಗಬೇಕಾದ್ರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಯು ಹ್ಯಾವ್ ಟು ನೋ ಗೈಸ್. ಓಕೆ, ನೋಡಿ ಲೆಫ್ಟ್ ಟು ರೈಟ್ ಹೋಗಬೇಕಾದ್ರೆ ಸೊ ಲಿಥಿಯಮ್ಗೆ ಏನಾಗುತ್ತೆ? ಆಸ್ ಇಟ್ ಈಸ್ ಹ್ಯಾವಿಂಗ್ ಟೂ ಶೆಲ್ಸ್. ಓಕೆ, ಲೆಟ್ ಮಿ ರೈಟ್ ಹಿಯರ್. ಲಿಥಿಯಮ್ ಈಸ್ ಹ್ಯಾವಿಂಗ್ ಟೂ ಶೆಲ್ಸ್. ಓಕೆ, ಫಸ್ಟ್ ಶೆಲ್ಲಲ್ಲಿ 1, ಸೆಕೆಂಡ್ ಶೆಲ್, ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 1 ಇರುತ್ತೆ. ಆ್ಯಂಡ್ ದೆನ್ ಬೆರಿಲಿಯಮ್ ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 2 ಇರುತ್ತೆ. ದೆನ್ ಬೋರಾನ್ ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 3 ಇರುತ್ತೆ. ದೆನ್ ಕಾರ್ಬನ್ ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 4 ಇರುತ್ತೆ. ದೆನ್ ಕಮಿಂಗ್ ಟು ನೈಟ್ರೋಜನ್, ಯು ಹ್ಯಾವ್ ಟು ನೋ ದಿಸ್ ಗೈಸ್. ನೋಡ್ಕೊಳ್ಳಿ, ನೈಟ್ರೋಜನ್ ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 5 ಇರುತ್ತೆ. ಆ್ಯಂಡ್ ಆಕ್ಸಿಜನ್ ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 6. ಇಷ್ಟು ಎಲಿಮೆಂಟ್ ಸಾಕು ನಿಮ್ಗೆ ಎಕ್ಸಾಂಪಲ್ ಕೊಡೋಕ್ಕೆ. ಸೊ ಲೆಫ್ಟ್ ಟು ರೈಟ್ ಹೋದರೆ ಏನಾಗುತ್ತೆ ನೋಡಿ. ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ವಿ ಆರ್ ಟಾಕಿಂಗ್ ಅಬೌಟ್ ದ ಮೆಟಾಲಿಕ್ ಕ್ಯಾರೆಕ್ಟರ್. ಓಕೆ, ಲೆಫ್ಟಿಂದ ರೈಟ್ಗೆ ಹೋಗಬೇಕಾದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ತಿಳ್ಕೊಳ್ಬೇಕು. ನೀವು ನನ್ನನ್ನು ಕೇಳಿದ್ರೆ ನಾನು ಹೇಳ್ತೀನಿ ಡಿಕ್ರೀಸ್ ಆಗುತ್ತೆ. ಹೌ ಇಟ್ ಡಿಕ್ರೀಸಸ್? ಸಿ ಇಟ್ ಈಸ್, ಯು ಕ್ಯಾನ್ ಸಿ, ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಹಿಂಗೆ ಡಿಕ್ರೀಸ್ ಆಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ಕೊಳ್ಳೋದು ಡಿಕ್ರೀಸ್ ಆಗುತ್ತೆ. ಹೇಗೆ ಮ್ಯಾಮ್? ನೋಡಿ, ಔಟರ್ ಮೋಸ್ಟ್ ಆರ್ಬಿಟಲ್ಲಿ ಲಿಥಿಯಮ್ ಅಲ್ಲಿ ಒಂದೇ ಎಲೆಕ್ಟ್ರಾನ್ ಇರೋದ್ರಿಂದ ಈಸಿಯಾಗಿ ಲಿಥಿಯಂ 1 ಎಲೆಕ್ಟ್ರಾನ್ನ ಲೂಸ್ ಮಾಡಿಕೊಳ್ಳುತ್ತೆ. ಬೆರಿಲಿಯಂ 2 ಎಲೆಕ್ಟ್ರಾನ್ಸ್ನ ಈಸಿಯಾಗಿ ಲೂಸ್ ಮಾಡ್ಕೊಳ್ಳುತ್ತೆ. ಯಾಕೆ ಲೂಸ್ ಮಾಡ್ಕೊಳ್ಳುತ್ತೆ? ವೈ ಇಟ್ ಹ್ಯಾಸ್ ಟು ಲೂಸ್ ಅನ್ನೋದು ಗೊತ್ತಿರಬೇಕು. ಬಿಕಾಸ್ ಟು ಮೇಕ್ ದ ಶೆಲ್ ಸ್ಟೇಬಲ್, ಅಂದರೆ ಆ ಆಟಮ್ ಸ್ಟೇಬಲ್ ಆಗಬೇಕು. ರೈಟ್, ಸ್ಟೇಬಲ್ ನೋಡಿ, ಬೈ ಲೂಸಿಂಗ್ 1 ಎಲೆಕ್ಟ್ರಾನ್ it is now having only 2 electrons. It is stable because helium is stable. Okay, nearest noble gas configuration. Berylliumಗೆ outermost orbital ಏನಾಗಿರುತ್ತೆ? 2 ಇರುತ್ತೆ. ಓಕೆ, ಸೊ ಇದು ಸ್ಟೇಬಲ್ ಆಗಬೇಕಂದ್ರೆ 8 ಎಲೆಕ್ಟ್ರಾನ್ಸ್ ಬೇಕು. ಸೊ ಬೆರಿಲಿಯಮ್ಗೆ 8 ಆಗಬೇಕಂದ್ರೆ 2ಗೆ ಎಷ್ಟು ಬೇಕು? 6 more ಬೇಕು. ಸೊ ಇಟ್ ಇಸ್ ಡಿಫಿಕಲ್ಟ್ ಫಾರ್ ದ ಬೆರಿಲಿಯಮ್ ಟು ಟೇಕ್ 6. ಸೊ ಇಟ್ ವಿಲ್ ಲೂಸ್ 2 ಈಸಿಲಿ. ಕಮಿಂಗ್ ಟು ಬೋರಾನ್. ಬೋರಾನಲ್ಲಿ ಔಟರ್ಮೋಸ್ಟ್ ಆರ್ಬಿಟಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ. ಸೊ 3 ಇರೋದು 8 ಆಗಬೇಕು ಸ್ಟೇಬಲ್ ಆಗೋಕ್ಕೆ. ಸೊ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದ ಬೆರಿಲಿಯಮ್ ಟು ಟೇಕ್ 5 ಎಲೆಕ್ಟ್ರಾನ್ಸ್. ಸೊ ಇಟ್ ವಿಲ್ ಈಸಿಲಿ ಲೂಸ್ 3. ಏನಾಗ್ತದೆ? 1 ಲಾಸ್ಟ್, 2 ಲಾಸ್ಟ್, 3 ಲಾಸ್ಟ್. ಕಮಿಂಗ್ ಟು ಕಾರ್ಬನ್. ಕಾರ್ಬನ್ ಏನಾಗುತ್ತೆ? ಇಟ್ ಈಸ್ ಹ್ಯಾವಿಂಗ್ ಅ ಸ್ಪೆಷಲ್ ಪ್ರಾಪರ್ಟಿ. ಐ ಟೋಲ್ಡ್ ಯು ಇನ್ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಮಹಾರಿವಿಷನ್ ಏನು ಹೇಳಿದ್ದೆ ನಾನು? Carbon will always share the electron. It does not lose it or it does not gain. ಯಾಕೆಂದರೆ it is not possible for the nucleus of carbon ಅಂತ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಸೊ ಕಾರ್ಬನ್ ಏನು ಮಾಡುತ್ತೆ? 4 ಎಲೆಕ್ಟ್ರಾನ್ಸ್ನ ಶೇರ್ ಮಾಡುತ್ತೆ. ಇಟ್ ಕೆನಾಟ್ ಲೂಸ್ ಆರ್ ಇಟ್ ಕೆನಾಟ್ ಗೇನ್ 4. ವಾಟ್ ಅಬೌಟ್ ನೈಟ್ರೋಜನ್? ನೈಟ್ರೋಜನ್ ಏನಾಗುತ್ತೆ? ಔಟರ್ ಮೋಸ್ಟ್ ಆರ್ಬಿಟಲ್ಲಿ ನೋಡಿ 5 ಎಲೆಕ್ಟ್ರಾನ್ಸ್ ಇದೆ. ಸಿ ನೈಟ್ರೋಜನ್ ಸ್ಟೇಬಲ್ ಆಗಬೇಕಂದ್ರೆ 5ಗೆ 3 ಮಾತ್ರ ಬೇಕು. So what does nitrogen do? Instead of losing 5, it easily takes 3 from the opposite element. Okay, so ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಫಸ್ಟ್ ಲೂಸ್ ಆಗ್ತಾ ಇತ್ತು, ಈಗ ಏನಾಗ್ತಾ ಇದೆ? ಇನ್ಸ್ಟೆಡ್ ಆಫ್ ಲೂಸಿಂಗ್ ಇಟ್ ಇಸ್ ಸ್ಟಾರ್ಟಿಂಗ್ ಟು ಗೇನ್. ಕಮಿಂಗ್ ಟು ಆಕ್ಸಿಜನ್. ಆಕ್ಸಿಜನ್ ಏನಾಗ್ತದೆ? 6 ಎಲೆಕ್ಟ್ರಾನ್ಸ್ ಇದೆ ಔಟರ್ ಮೋಸ್ಟ್ ಆರ್ಬಿಟಲ್ಲಿ. ಇನ್ಸ್ಟೆಡ್ ಆಫ್ ಲೂಸಿಂಗ್ 6, ಇಟ್ ವಿಲ್ ಟೇಕ್ 2 ಟು ಸ್ಯಾಟಿಸ್ಫೈ ಇಟ್ಸ್ ಔಟರ್ ಮೋಸ್ಟ್ ಶೆಲ್. ಓಕೆ, ಸೊ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಇಸ್ ಡಿಕ್ರೀಸಿಂಗ್. ಸಿ ಫಸ್ಟ್ 1 electron lost, 2 electron lost, 3 lost, 4 it shared. Then what happened? Nitrogen 5, it start to what? Gain instead of losing. Okay, losing stop ಆಗ್ತಾ ಹೋಗ್ತಿದೆ. ಅದಕ್ಕೆ ಏನಾಗ್ತಿದೆ? ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಡಿಕ್ರೀಸಸ್.
ವೇರ್ ಫ್ರಮ್ when we go from left to right ಅಂದರೆ across the period. ಸೊ ಇದನ್ನೇ ಕೇಳ್ತಾರೆ. ವಾಟ್ ಹ್ಯಾಪನ್ಸ್ ಟು ಮೆಟಾಲಿಕ್ ಕ್ಯಾರೆಕ್ಟರ್? ಡೌನ್ ದ ಗ್ರೂಪ್. ಟಾಪ್ ಇನ್ ದ ಬಾಟಮ್ಗೆ ಬರೋದನ್ನೇ ನಾವು ಡೌನ್ ದ ಗ್ರೂಪ್ ಅಂತ ಹೇಳ್ತೀವಿ. ಟಾಪ್ ಇನ್ ದ ಬಾಟಮ್ಗೆ ಬಂದಾಗ, ಡೌನ್ ದ ಗ್ರೂಪ್ ಬಂದಾಗ ಏನಾಗುತ್ತೆ? ಸಿ, ಹೈಡ್ರೋಜನ್ ಇಲ್ಲೇ ಬರೀತೀನಿ ನೋಡಿ. ಹೈಡ್ರೋಜನ್ಗೆ 1 ಶೆಲ್ ಇದೆ, 1 ಎಲೆಕ್ಟ್ರಾನ್. ದೆನ್ ಲೀಥಿಯಂಗೆ 2 ಶೆಲ್ಸ್ ಇದೆ. ಓಕೆ, ಔಟರ್ ಮೋಸ್ಟ್ ಶೆಲ್ಲಲ್ಲಿ ಏನಾಗಿದೆ? 1 ಎಲೆಕ್ಟ್ರಾನ್. ಸೋಡಿಯಂಗೆ ಬಂದಾಗ ಏನಾಗುತ್ತೆ? ಓಕೆ, ಲೆಟ್ ಮಿ ರೈಟ್. ಸೋಡಿಯಂ ಫಸ್ಟ್ ಶೆಲ್ 2, ಸೆಕೆಂಡ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್, ಥರ್ಡ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್. ಅಬ್ಸರ್ವ್ ಮಾಡಿ ನೀವು, ಎಲ್ಲ ಔಟರ್ ಮೋಸ್ಟ್ ಆರ್ಬಿಟಲ್ಲೂ ಒಂದೇ ಎಲೆಕ್ಟ್ರಾನ್ ಇದೆ, only 1 electron. So when we go from top to bottom, tendency to lose electron increases. Only 1 electron, easy to lose. Okay, tendency to lose electron is increasing where? ಹೇಗೆ? ಟಾಪ್ ಟು ಬಾಟಮ್ ಬಂದಾಗ. ಲೆಫ್ಟ್ ಟು ರೈಟ್ ಹೋದಾಗ ಏನಾಯಿತು? ಡಿಕ್ರೀಸ್ ಆಯಿತು. ಗೈಸ್, ಇದನ್ನು ನೀವು ತಿಳ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಸೊ ನೆಕ್ಸ್ಟ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಜಸ್ಟ್ ಆಪೋಸಿಟ್ ಅಷ್ಟೇ. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದರೆ ಏನು ಹೇಳಿದೆ? ಟೆಂಡೆನ್ಸಿ ಟು ಗೇನ್. ಈಗ ತಾನೇ ನೀವು ಅಬ್ಸರ್ವ್ ಮಾಡಿದೆ, ಏನಾಯಿತು? ಲೂಸಿಂಗ್ ಸ್ಟಾಪ್ ಆಯಿತು, ಗೇನಿಂಗ್ ಇನ್ಕ್ರೀಸ್ ಆಯಿತು. ಲೆಫ್ಟ್ ಟು ರೈಟ್ ಹೋಗಬೇಕಾದ್ರೆ ಅಲ್ವಾ? ಅಪ್ ಟು ಕಾರ್ಬನ್ ಏನಾಯಿತು? ಈಗ ಲಿಥಿಯಂ ಲಾಸ್ಟ್ ಆಯಿತು, 1 ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಳ್ತು. ಬೆರಿಲಿಯಂ 2 ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ತು. ಬೋರಾನ್ 3 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ತು. ಕಾರ್ಬನ್ ಶೇರ್ ಮಾಡ್ತು. ನೈಟ್ರೋಜನ್ 5 ಇದೆ ಔಟರ್ ಮೋಸ್ಟ್ ಆರ್ಬಿಟಲ್ಲಿ. ಇನ್ಸ್ಟೆಡ್ ಆಫ್ ಲೂಸಿಂಗ್ 3 ತಗೊಳುತ್ತೆ. ಸೊ ಏನಾಗ್ತಿದೆ? ಗೇನಿಂಗ್ ಇನ್ಕ್ರೀಸ್ ಆಗ್ತಿದೆ. ಸೊ ಲೆಫ್ಟ್ ಟು ರೈಟ್ ಹೋಗಬೇಕಾದ್ರೆ ದ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್, ಅಂದರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್, ಅಂದರೆ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. ಇಷ್ಟು ರೀತಿಯಲ್ಲಿ ನೀವು ಹೇಳಬಹುದು. ಸೊ ಈಗ ತಾನೇ ಹೇಳ್ತಾ ಬಂದೆ ನಾನು, ಲೆಫ್ಟ್ ಟು ರೈಟ್ ಹೋದಾಗ ಏನಾಗುತ್ತೆ? ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ಅಂತ. ಸೊ ವೆನ್ ವಿ ಲುಕ್ ಫ್ರಮ್ ಟಾಪ್ ಟು ಬಾಟಮ್ ಏನಾಗುತ್ತೆ? ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್, ಅಂದರೆ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಡಿಕ್ರೀಸಸ್ ಅಂತ ಅರ್ಥ. ಹೇಗೆ? ಯು ಹ್ಯಾವ್ ಸೀನ್ ದಟ್. ಸಿ, ಹೈಡ್ರೋಜನ್ ಹ್ಯಾಸ್ 1 electron in the outermost orbit. Lithium has 1 electron in the outermost orbit. Similarly, that is sodium is also having 1 electron. So ಇದು ಸ್ಟೇಬಲ್ ಆಗಬೇಕಂದ್ರೆ outermost orbitಗೆ ಇನ್ನೂ 7 electrons ಬೇಕು. So it is difficult for these elements to take 7 electrons. So tendency to gain electron ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. 7 electronsನ ತಗೊಳ್ಳೋ ಬದಲು ಏನು ಮಾಡುತ್ತೆ? ಈಸಿಯಾಗಿ 1 electronನ ಇದು ಲೂಸ್ ಮಾಡಿಕೊಳ್ಳುತ್ತೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ, ವಿಚ್ ಇಸ್ ನಥಿಂಗ್ ಬಟ್ ದ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್, ಏನಾಗುತ್ತೆ? ಇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್, ಅಂದರೆ ಟಾಪ್ ಟು ಬಾಟಮ್ ಬಂದಾಗ ಡಿಕ್ರೀಸ್ ಆಗುತ್ತೆ. ಗೈಸ್, ಐ ಹೋಪ್ ನಿಮಗೆ ಎಲ್ಲ ಕಾನ್ಸೆಪ್ಟ್ಸು ಅರ್ಥ ಆಗಿದೆ ಅಂತ. ಸೊ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಲ್ಲಿ ನೀವು ಡೆಫಿನೆಟ್ ಆಗಿ ಫಸ್ಟ್ 4 laws ಆ್ಯಂಡ್ ನಾನು ಹೇಳಿದ ಹಾಗೆಯೇ ನಿಮಗೆ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಸೊ ಈ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ನಲ್ಲಿ ಬರುವಂಥ ಲಿಮಿಟೇಷನ್ಸ್, ಮೆಂಡಲೀವ್ ಪೀರಿಯಾಡಿಕ್ ಲಾನಲ್ಲಿ ಬರುವಂಥ ದಟ್ ಈಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್, ನಾವು ಏನು ಹೇಳ್ತೀವಿ? ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅಂತ ಹೇಳ್ತೀವಿ. ಪ್ಲೀಸ್ ಇದನ್ನು ಕೂಡ ನೀವು ಕಲ್ತ್ಕೊಳ್ಳೇಬೇಕು. ಆ್ಯಂಡ್ ಲಾಸ್ಟಲ್ಲಿ ನಾನು ನಿಮಗೆ ಹೇಳಿದೆ, ಅಟಾಮಿಕ್ ಸೈಜ್, ಮೆಟಾಲಿಕ್ ಕ್ಯಾರೆಕ್ಟರ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್, ಲೆಫ್ಟ್ ಟು ರೈಟ್ ಅಂದರೆ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಟಾಪ್ ಟು ಬಾಟಮ್ ಅಂದರೆ ಡೌನ್ ದ ಗ್ರೂಪ್ ಏನಾಗುತ್ತೆ, ಇದನ್ನು ನೀವು ತಿಳ್ಕೊಳ್ಳೇಬೇಕು. ಸೊ ನೆಕ್ಸ್ಟ್ ಸೆಷನಲ್ಲಿ ಈ ಲೆಸನ್ಗೆ ರಿಲೇಟೆಡ್ ಆಗಿರುವಂಥ ಎಕ್ಸಾಮ್ ಓರಿಯೆಂಟೆಡ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತೀನಿ. ಸೊ ದಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಅಲ್ಲಿ ನಾನು ಕೇಳುವಂಥ ಕ್ವೆಶನ್ಸ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. Hope guys you found this video useful. If you find this video useful, like, share and subscribe to my channel and ನಿಮ್ಮ ಒಪಿನಿಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಎಕ್ಸಾಮ್ ಓರಿಯೆಂಟೆಡ್ ಕ್ವೆಶನ್ಸ್ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂಡ್ ಹ್ಯಾಪಿ ಲರ್ನಿಂಗ್.